ಹಾಯ್ ಗಾಯ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದೆ. ನಾನು ತುಂಬ ಚೆನ್ನಾಗಿದೆ. ಹಳ್ಳಿ ಸ್ಟೈಲ್ ದಮ್ ಬಿರಿಯಾನಿ ಯಾವ ಟೈಪ್ ಮಾಡ್ತಾರೆ ಅಂತ ಪಾತ್ರೆಲಿ ದಮ್ ಕಟ್ತಾರಲ್ಲ ಆ ಟೈಪ್ ತೋರಿಸ್ತೀನಿ ನಿಮ್ಗೆ, ಓಕೆನಾ? ಇಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನಾನು. ಅಕ್ಕಿನ ವಾಶ್ ಮಾಡ್ಕೊಳ್ಳಿ 2-3 ಟೈಮ್ಸ್ ವಾಶ್ ಮಾಡ್ಕೊಂಡು ನೆಕ್ಸ್ಟ್ ನಿಮಗೆ ನೀರು ಎಷ್ಟು ಬೇಕು, 2 ಲೋಟಕ್ಕೆ 4 ಲೋಟ ನೀರು ಹಾಕ್ತೀವಿ. ಬಟ್ ನಾನು 5 ಲೋಟ ಹಾಕಿದ್ದೀನಿ, ಯಾಕಂದರೆ ಬಸಿಬೇಕು. ಬಸ್ತಿಲ್ಲ ಅಂದ್ರೆ ಪರವಾಗಿಲ್ಲ, ಬಟ್ ಈ ಥರ ಬೇಯಬೇಕು. ಬಟ್ 100% ಬೇಯಿಸೋದು ಬೇಡ, 50% ಬೇಯಿಸಿ ಸಾಕು, ಓಕೆನಾ? 50% ಬೇಯಿಸಿದ ತಕ್ಷಣ ನಿಮಗೆ ಈ ಟೈಪ್ ಆಗಬೇಕು. ನೀರಿದ್ದರೆ ಬಸ್ಕೊಳ್ಳಿ. ನಾನು ಅದು ನೀರು ಇದ್ದಿದ್ದಿಲ್ಲ ನಂದು, ಹಂಗಾಗಿ ಹಂಗೆ ಹಳ್ಳಕ್ಕೆ ಬಿಟ್ಟಿದೆ. ನೆಕ್ಸ್ಟ್ ಚಿಕನ್ನ ಯಾವ ಥರ ಚಿಕನ್ನ ತೊಳ್ಕೊಳ್ಳಿ. ನೆಕ್ಸ್ಟ್ ಖಾರ ಪುಡಿ ಹಾಕ್ಕೊತಿದ್ದೀನಿ. ನೀವು ಚಿಕನ್ ಎಷ್ಟು ತೊಗೊಂಡಿರ್ತೀರ ಅಷ್ಟು ಮೆಜರ್ಮೆಂಟಿಗೆ ನೀವು ಖಾರ ಪುಡಿ ಹಾಕ್ಕೊಳ್ರಿ, ಓಕೆನಾ? ನಾನಿಲ್ಲಿ ದೊಡ್ಡ ಸ್ಪೂನಲ್ಲಿ 1.5 ಸ್ಪೂನ್ ಹಾಕಿದ್ದೀನಿ ಖಾರ ಪುಡಿ, ಮನೇಲಿ ಕೊಟ್ಟಿರೋದು, ಓಕೆನಾ? ಅರಿಶಿನ ಪುಡಿ ಸ್ವಲ್ಪ ಹಾಕಿದ್ದೀನಿ, ಯಾಕಂದರೆ ನೀಚ್ ಸ್ಮೆಲ್ ಹೋಗಲಿ ಅಂತ ಅರಿಶಿನ ಪುಡಿ ಹಾಕ್ತಾರೆ, ಓಕೆನಾ? ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ರುಚಿಗೆ ತಕ್ಕಷ್ಟು ಉಪ್ಪು ಆದ ತಕ್ಷಣ ನಾನು ಕಲಿಸ್ಕೊತಾ ಇದ್ದೀನಿ, ಮ್ಯಾಗ್ನೇಟ್ ಮಾಡ್ಕೊತಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಇದೇನಕ್ಕೆ ಮಾಡ್ತಾರೆ ಅಂದರೆ, ಮೊಸರು ಇದ್ದರೆ ಮೊಸರು ಆ್ಯಡ್ ಮಾಡ್ಕೊಳ್ಳಿ. ನನ್ನ ಮೊಸರು ಖಾಲಿಯಾಗಿತ್ತು, ಹಂಗಾಗಿ ಆ್ಯಡ್ ಮಾಡಿಲ್ಲ ನಾನು, ಓಕೆನಾ? ಈ ಥರ ಚೆನ್ನಾಗಿ ಮಾಡಿ. ಉಪ್ಪು, ಖಾರ, ಹುಳಿ ಎಲ್ಲ ಹತ್ತಿರುತ್ತೆ, ಓಕೆನಾ? ನನಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಟೈಪ್ ಮಾಡಿದರೆ. ನೆಕ್ಸ್ಟ್ ಈ ಥರ ಎಲ್ಲ ಕ್ಲೀನಾಗಿ ಕಲಿಸ್ಕೊಂಬಿಡಿ, ಓಕೆನಾ? ಕಲಿಸ್ಕೊಂಡು ಒಂದು 10 ಮಿನಿಟ್ಸ್ ಬಿಟ್ಬಿಡಿ. ನೆಕ್ಸ್ಟ್ ನಾನು ಆನಿಯನ್ ತೊಗೊಂಡಿದ್ದೀನಿ, ಈ ಕಡೆ ಫ್ರೈ ಮಾಡ್ಕೊತಿದ್ದೀನಿ, ಫ್ರೈಗೆ ಬೇಕು, ಮತ್ತು ಈ ಕಡೆ ಬಿರಿಯಾನಿಗೂ ಬೇಕು. ಈ ಕಡೆ ಬಾಣಲಿಯಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬಿರಿಯಾನಿ ಲಾಸ್ಟಿಗೆ ಬೇಕಿದೆ ಈರುಳ್ಳಿ, ಓಕೆನಾ? ಈ ಆನಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಈ ಟೈಪ್ ಬರಬೇಕು. ನೆಕ್ಸ್ಟ್ ಪಾತ್ರೆಗೆ ನಾನು ದಮ್ ಕಟ್ಟೋದಲ್ಲ, ಕುಕ್ಕರಲ್ಲಿ ಮಾಡಬೇಡಿ. ಕುಕ್ಕರಲ್ಲಿ ಮಾಡಿ ತಿಂದು ಬೇಜಾರಾಗುತ್ತಲ್ಲ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ಮತ್ತು ಏಲಕ್ಕಿ, ಚಕ್ಕೆ, ಲವಂಗ, ಚಕ್ರ ಮೊಗ್ಗು ಹಾಕಿ ನೆಕ್ಸ್ಟ್ ಆನಿಯನ್ ಹಾಕ್ತಿದ್ದೀನಿ. ಸಿಡಿತಿತ್ತು ಅಂತ ಹಿಂದಕ್ಕೆ ಹೋದೆ, ಯಾರು ಬೇಜಾರು ಮಾಡ್ಕೋಬೇಡಿ, ಓಕೆನಾ? ಸಿಡಿತಾ ಇತ್ತು ಅಂತ ಹಿಂದಕ್ಕೆ ಹೋಗಿದ್ದೆ ಅಷ್ಟೇ. ಚೆನ್ನಾಗಿ ಅದು ಬ್ರೌನ್ ಕಲರ್ ಬರೋವರೆಗೂ ಮಾಡ್ಕೊಳ್ಳಿ ಗೈಸ್. ನಿಜವಾಗ್ಲೂ ನನಗಂತೂ ತುಂಬಾ ಇಷ್ಟ ಆಗಿತ್ತು. ನಿಮಗೆ ಹೆಂಗೆ ಅಂತ ಗೊತ್ತಿಲ್ಲ. ಇದು ನಮ್ಮ ಹಳ್ಳಿ ಸ್ಟೈಲಲ್ಲಿ ದಮ್ ಬಿರಿಯಾನಿ ಅಂತ ಹೇಳಿ ಮಾಡ್ತಾರೆ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲಿ ರೆಡಿ ಮಾಡಿಕೊಂಡ್ರೆ ರೆಡಿ ಮಾಡ್ಕೊಳ್ಳಿ, ಬಟ್ ಟೈಮ್ ಇಲ್ದವರು ರೆಡಿಮೇಡ್ ತಂದು ಮಾಡ್ಕೋಬೋದು, ಓಕೆನಾ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಚೆನ್ನಾಗಿ ಅದು ವಾಸನೆ ಎಲ್ಲ ಹೋಗಬೇಕು, ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಯಾವ ಥರ ಆಗಿದೆ, ಸ್ವಲ್ಪ ಬ್ರೌನ್ ಬರಬೇಕು, ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ. ನೆಕ್ಸ್ಟ್ ನಾನು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ, ಟೊಮೊಟೊ ಹಾಕ್ಕೊತೀನಿ. ಟೊಮೊಟೊ ಹಾಕೊಂಡ್ರೆ ಟೇಸ್ಟ್, ಓಕೆನಾ? ಮಿಕ್ಸಿ ಮಾಡು ಹಾಕ್ಕೊತಾರೆ ಟೊಮೊಟೊ ಪೇಸ್ಟು, ಬಟ್ ಟೊಮೊಟೊ ಪೇಸ್ಟ್ ಆದರೂ ಹಾಕಿ ರುಬ್ಕೊಂಡು, ಬರೀ ಟೊಮೊಟೊ ಅಷ್ಟೇ. ಹಸಿದು ಹಿಂಗೆ ಒಗ್ಗರಣೆಗೆ ಹಾಕ್ತೀನಿ ಅಂದರೆ ಒಗ್ಗರಣೆಗೆ ಹಾಕಿ. ನೆಕ್ಸ್ಟ್ ನಾನು ಚಿಕನ್ ಮ್ಯಾಗ್ನೇಟ್ ಮಾಡಿರೋದು ಅರ್ಧ ಹಾಕಿದ್ದೀನಿ, ಇನ್ನು ಅರ್ಧ ಫ್ರೈಗೆ, ಅದು ನೆಕ್ಸ್ಟ್ ನಿಮ್ಗೆ ತೋರಿಸ್ತೀನಿ. ಇದು ಫ್ರೈ ಇದು ಚಿಕನ್ ಬಿರಿಯಾನಿ ಅಲ್ವಾ, ಹಾಗಾಗಿ ಅರ್ಧ ತಗೊಂಡಿದ್ದೀನಿ ನಾನು. ಅದಕ್ಕೆ ಏನೇನು ಬೇಕೋ ಅದಕ್ಕೆ ತಗೊಂಡಿದ್ದೀನಿ. ನೆಕ್ಸ್ಟು ಬಿರಿಯಾನಿ ನಾವು ಸ್ಪರ್ಶ ಹಾಕಿದ್ದೀವಿ, ಬಟ್ ನೀವು ಹಾಚಿ ಹಾಕಿ, ಓಕೆನಾ? ಆಚಿ ಚಿಕನ್ ಮಸಾಲ ನಿಜವಾಗ್ಲೂ ಸೂಪರಾಗಿ ಟೇಸ್ಟ್ ಇರುತ್ತೆ. ಇನ್ನು ಯಾವುದೂ ಅಷ್ಟು ಚೆನ್ನಾಗಿರಲ್ಲ, ನಾವು ಮರ್ತಿ ತೊಗೊಂಬಂದ್ವಿ. ಅಂದರೂ ಇದು ಟೇಸ್ಟ್ ಚೆನ್ನಾಗಿದೆ, ಇದು ಬೆಟರ್. ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ ಆಚಿ ಚಿಕನ್ ಮಸಾಲ, ನೀವು ಹಾಕಿ ನೋಡಿ, ಓಕೆನಾ? ಇದೆಲ್ಲ ಒಂದು ಸ್ವಲ್ಪ ಬ್ಯಾಚುಲರ್ಸ್ ಬೇಗ ಆಗಿಬಿಡುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಅಲ್ಲಿ ಮ್ಯಾಗ್ನೇಟ್ ಮಾಡಬೇಕಾದ್ರೆ ಹಾಕ್ಕೊಂಡಿರ್ತೀರ. ಒಂದು ಸ್ವಲ್ಪ ತಟ್ಟೆ ಮುಚ್ಚಿ ಬಿಟ್ಬಿಡಿ, ಚಿಕನ್ ಚೆನ್ನಾಗಿ ಬೇಯ್ಕೊಳ್ಳಿ, ಫ್ರೈ ಆಗುತ್ತೆ. ಒಂದು ಅರ್ಧ ಬೇಯ್ಕೊಂಡ್ರೆ ಸಾಕು. ನೆಕ್ಸ್ಟ್ ನಾವು ಅನ್ನ ಬೇಯಿಸ್ಕೊಂಡಿದ್ದೀವಲ್ಲ, ಅರ್ಧಂಬರ್ಧ ಆಗಿದೆಯಲ್ಲ, ಆ ಅನ್ನನ ಚಿಕನ್ ಒಳಗೆ ಹಾಕಿ, ಬಟ್ ಮೇಲೆ ತೆಳಗೆ ಕಲಿಸ್ಕೊಳಕ್ಕೆ ಹೋಗಬೇಡಿ. ಅನ್ನ ಹಾಕಿ ಸುಮ್ಮನೆ ಬಿಟ್ಬಿಡಿ, ಓಕೆನಾ? ನೆಕ್ಸ್ಟ್ ನಾನು GRB ತುಪ್ಪ ತೊಗೊಂಡಿದ್ದೀನಿ. ಹೋಮ್ ಮೇಡ್ ತುಪ್ಪ ಇದ್ದರೂ ಹೋಮ್ ಮೇಡ್ ತುಪ್ಪ ಹಾಕ್ಬೋದು. ನಾನು ತುಪ್ಪ ಹಾಕಿದ್ದೀನಿ. ತುಪ್ಪ ನಾನು ಸ್ವಲ್ಪನೇ ಹಾಕಿದ್ದೀನಿ, ಯಾಕಂದರೆ ನಮ್ಮ ಮನೇಲಿ ಜಾಸ್ತಿ ತುಪ್ಪ ತಿನ್ನೋಲ್ಲ, ಹಂಗಾಗಿ ನಾವು ತುಪ್ಪನೂ ತರಿಸೋದಿಲ್ಲ. ನೆಕ್ಸ್ಟ್ ನಿಂಬೆ ರಸ ಹಾಕ್ತಿದ್ದೀನಿ, ಲೋಟದಲ್ಲಿ ಹಾಕ್ಕೊಂಡೆ. ನಿಮಗೆ ಎಷ್ಟು ನಿಮ್ಮ ಮನೇಲಿ ಜಾಸ್ತಿ ಬೀಜ ಇತ್ತು, ಹಂಗಾಗಿ ಹಂಗೆ ಸ್ವಲ್ಪ ಹಾಕಿದೆ ನಾನು, ಓಕೆನಾ? ನಿಮ್ಮ ಮನೆಯಲ್ಲಿ ಹೆಂಗೆ ಇರುತ್ತೋ ಹಂಗೆ ಮಾಡ್ಕೊಳ್ಳಿ. ನೆಕ್ಸ್ಟು ನಾನು ಲಾಸ್ಟಿಗೆ ಫ್ರೈ ಮಾಡಿಕೊಂಡೆ ಅಂತ ಹೇಳ್ತೀನಿ ಅಂದೆಲ್ಲ, ಇದನ್ನು ಲಾಸ್ಟಿಗೆ ಹಿಂಗೆ ಹಾಕಿ ಒಂದು ತಟ್ಟೆ ಮುಚ್ಚಿಕ್ಕೆ ಬಿಟ್ಬಿಡಿ. ಇದು ಟೇಸ್ಟ್ ಇರುತ್ತೆ ಅಂತ ನಾನು ಹಾಕಿದ್ದೀನಿ, ಓಕೆನಾ? ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಬಿಟ್ಬಿಡಿ ಅಪ್ಪ. ಬಿಟ್ಟು ನೆಕ್ಸ್ಟ್ ತಟ್ಟೆ ಹಾಕಿಬಿಡಿ. ತಟ್ಟೆ ಮುಚ್ಚಿ ಅದ್ರ ಭಾರ ಆಗಬೇಕು. ನಮ್ಮ ಮನೆಯಲ್ಲಿ ಗುಂಡ್ಕಲ್ಲೆಲ್ಲ ಇತ್ತು, ಕಳೆದೋಗಿದೆ. ಸೊ ಅದಕ್ಕೆ ನಾನು ಕುಕ್ಕರ್ ಇಕ್ಕಿದ್ದೀನಿ. ಕುಕ್ಕರೊಳಗೆ ಗೈಸ್ ಅದು ಕುಕ್ಕರ್ನ ಕ್ಲೀನಾಗಿ ದಮ್ ಮಾಡಿಬಿಡಿ, 15 ಮಿನಿಟ್ಸ್ ಬಿಡಿ. ಈ ಕಡೆ ನೆಕ್ಸ್ಟ್ ನಾನು ಚಿಕನ್ ಫ್ರೈ ಮಾಡೋಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಅದ ನಂತರ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಅದರಲ್ಲಿ 1 ಪ್ಯಾಕೆಟ್ ತೊಗೊಂಡ್ರೆ ಅದಕ್ಕೂ ಆಯಿತು, ಇದಕ್ಕೂ ಆಯಿತು, ಓಕೆನಾ?
ಇದು ಚೆನ್ನಾಗಿ ಹಸಿ ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ಲೆಲ್ಲ ಹೋಗಬೇಕು ಓಕೆನಾ. ಇಲ್ಲ ಅರ್ಧ ಚಿಕನ್ ತಗೊಂಡಿದ್ದೆ ಅಂತ ಹೇಳಿದ್ನಲ್ಲ, ಇದು ಫ್ರೈ ಚಿಕನ್ ಓಕೆನಾ. ಚಿಕನ್ ಫ್ರೈ ಬಿರಿಯಾನಿ ಜೊತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಚಪಾತಿ ರೊಟ್ಟಿ ಎದ್ರ ಜೊತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೆಕ್ಸ್ಟು ನಾವು ಹೋಮ್ ಮೇಡ್ ಚಿಕನ್ ಮಸಾಲ ಮಾಡಿದ್ವಿ, ಬಟ್ ನಾನು ಬಿರಿಯಾನಿಗೆ ಹಾಕಿರಲಿಲ್ಲ, ಚಿಕನ್ ಫ್ರೈಗೆ ಅಷ್ಟೇ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಅಂದರೆ ಸಣ್ಣ ಟೀ ಕುಡಿಯೋ ಲೋಟದಷ್ಟು ನೀರು ಹಾಕಿ ನೆಕ್ಸ್ಟ್ ಸ್ವಲ್ಪ ನಿಂಬೆ ರಸ ಹಾಕಿ ಮುಚ್ಚಿಬಿಟ್ಟು. ಥ್ಯಾಂಕ್ ಯು ಸೊ ಮಚ್ ಫುಲ್ ವಿಡಿಯೋ ನೋಡೋದಕ್ಕೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ. ಬೈ ಬೈ, ಟಾಟಾ, ಲವ್ ಯು.